ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದಂಥ ಕಾಲ್ತುಳಿತ ಪ್ರಕರಣದಲ್ಲಿ ಪೊಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಇದೇ ವಿಚಾರವನ್ನೇ ಬಿಜೆಪಿ ಲೀಡರ್ಸ್ ಅಸ್ತ್ರವಾಗಿಸಿಕೊಂಡು ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸಿದೆ. ಸರ್ಕಾರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಲೇಬೇಕು ಅನ್ನುವುದೇ ಕೇಸರಿ ಕಲೆಗಳ ಪಟ್ಟು. ಇದೇ ವಿಚಾರಕ್ಕೆ ಪ್ರತಿಭಟನೆಗೆ ಮುಂದಾದ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದು ಬಳಿಕ ಬಿಡುಗಡೆ ಮಾಡಿದ್ದಾರೆ. ಈ ರಾಜಕೀಯ ಹೈಡ್ರಾಮಾದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕಾಲ್ತುಳಿತ ಪ್ರಕರಣವನ್ನೇ ಅಸ್ತ್ರವಾಗಿಸಿಕೊಂಡ ಕೇಸರಿ ಕಲಿಗಳು. ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ರಣಕಹಳೆ. ಸಿಎಂ ಡಿಸಿಎಂ ರಾಜೀನಾಮೆಗೆ ಕಮಲ ಪಡೆ ಪಟ್ಟು. ಇಂದು ರಾಜ್ಯ ಸರ್ಕಾರದ ನೈತಿಕತೆ ಪ್ರಶ್ನಿಸಿ ವಿಪಕ್ಷ ಬಿಜೆಪಿ ಮಾಡಿದ ಹೋರಾಟದ ಚಿಕ್ಕ ಸ್ಯಾಂಪಲ್. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ನಡೆದ ಕಾಲ್ತುಳಿತ ದುರಂತಕ್ಕೆ ಸರ್ಕಾರವೇ ನೇರ ಹೊಣೆ ಅನ್ನೋದು ಬಿಜೆಪಿ ವಾದ. ಹೀಗಾಗಿ ಸಿಎಂ ಡಿಸಿಎಂ ರಾಜೀನಾಮೆ ನೀಡಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ರು. ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ನಡೆಸಿ ಸರ್ಕಾರದ ವಿರುದ್ಧ ಕೇಸರಿ ನಾಯಕರು ಗುಡುಗಿದ್ರು. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಕೊಡಲೇಬೇಕು. ಈ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತನಾಡಿ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ನಡುವಿನ ಪೈಪೋಟಿ ಹುಚ್ಚಾಟದಿಂದ 11 ಜನ ಅಮಾಯಕರು ಸಾವನ್ನಪ್ಪಿದ್ದಾರೆ ಎಂದು ಕೆಂಡ ಉಗುಳಿದ್ರು. ಬಳಿಕ ಮಾತನಾಡಿದ ಪ್ರತಿಪಕ್ಷ ನಾಯಕ ಅಶೋಕ್, 11 ಜನರ ಕೊಲೆಯ ಶಾಪ ಸರ್ಕಾರಕ್ಕೆ ತಟ್ಟಲಿದೆ. ಯುವ ಜನರ ಸಾವಿನ ಶಾಪ ತಟ್ಟಿ ಈ ಸರ್ಕಾರ ಬಹಳ ದಿನ ಉಳಿಯೋದಿಲ್ಲ. ಇವರ ಪ್ರಮೋಷನ್ ಜಟಾಪಟಿಯಿಂದ ಅಮಾಯಕರ ಸಾವಾಗುವಂತಾಯಿತು ಅಂತ ಆಕ್ರೋಶ ಹೊರ ಹಾಕಿದ್ರು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮಧ್ಯೆ ಪೈಪೋಟಿಯನ್ನು ಏರ್ಪಡಿತು. ಈ ವಿಜಯೋತ್ಸವ ಸಂಭ್ರಮಾಚರಣೆಯಲ್ಲಿ ತಮ್ಮ ಇಮೇಜ್ ಅನ್ನು ಜಾಸ್ತಿ ಮಾಡ್ಕೋಬೇಕು ಅಂತ ಏನು ಹುಚ್ಚಾಟ ಪ್ರಾರಂಭ ಆಯ್ತು, ಪೈಪೋಟಿ ಪ್ರಾರಂಭ ಆಯ್ತು. ಇವರ ಪೈಪೋಟಿಯ ಪರಿಣಾಮವಾಗಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ಹುಚ್ಚಾಟದ ಪರಿಣಾಮವಾಗಿ ಇವತ್ತು ಇವರ ಒಂದು ವಿಜಯೋತ್ಸವ ಆಚರಣೆ ಮಾಡೋದಕ್ಕೆ ಹೋಗಿ ಅಲ್ಲಿ 11 ಜನ ಅಮಾಯಕರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ನೀವು ಮುತ್ಕೊಂಡ್ರೆ ನೀವು ಅವ್ರ ಜೊತೆ ಫೋಟೋ ತಗೊಂಡ್ರೆ ನೀವು ಅವ್ರ ಮಕ್ಕಳು ನಿಲ್ಸಿ ಫೋಟೋ ತಗೊಂಡ್ರೆ ನೀವು ಆ ಡಯಾಸ್ ಮೇಲೆ ಪರ್ಮಿಷನ್ ಕೊಟ್ಟು 20 ಜನ 200 ಜನ ಇದ್ರು. ಎಲ್ಲರೂ ಅಮ್ಮನಿಂದ ಮಕ್ಕಳಿಂದ ಮರಿಮಕ್ಕಳು ಎಲ್ಲರೂ ಅವ್ರ ಟಿವಿ ಕುಟುಂಬ IAS IPS ಎಲ್ಲರೂ ನಿಲ್ಲಿಸಿದ್ರಿ. ಸಿದ್ದರಾಮಯ್ಯ ಮಕ್ಕಳಿಂದ ಹಿಡಿದು ಅವರ ಫೋಟೋ ಸಸ್ಪೆಂಡ್ ಆಗಿದ್ಯಾರು ಕಮಿಷನರ್ ಮಗ ಏನಾರ ಫೋಟೋ ತೆಗೆಸ್ಕೊಂಡ ಇಲ್ಲ, DCP ಮಗ ಏನಾರ ಫೋಟೋ ತೆಗೆಸ್ಕೊಂಡ, ಪಾಪ ಅವ್ನು ಯಾರೋ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರ ಮಗ ಏನಾರ ತೆಗೆಸ್ಕೊಂಡ ಇಲ್ಲ, ಅವ್ರ ಮಕ್ಕಳು ಯಾರು ತೆಗೆಸ್ಕೊಂಡಿಲ್ಲ. ಫೋಟೋ ತೆಗೆಸ್ಕೊಂಡವರು ನಿಮ್ಮ ಮಕ್ಕಳು, ಸಸ್ಪೆಂಡ್ ಆದವರು ಬೇರೆ ಮಕ್ಕಳು. ನ್ಯಾಯನಾಯ್ತು. ಇದೇ ವೇಳೆ ಮಾತನಾಡಿದ ಮೇಲ್ಮನೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಸರ್ಕಾರದವರು ಕಾರ್ಯಕ್ರಮ ಮಾಡಿ ಅಭಿಮಾನಿಗಳ ದಿಕ್ಕು ತಪ್ಪಿಸಿದ್ದಾರೆ. ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಎಂದು ಕರೆದಿದ್ದಾರೆ. ಹೀಗೆ ಕರೆದು 11 ಜನರ ಪ್ರಾಣ ತೆಗೆದಿದ್ದಾರೆ. ಇದು ಖಂಡನೀಯ ಎಂದ್ರು. ಇನ್ನು PC ಮೋಹನ್, ಗೋವಿಂದ್ ಕಾರಜೋಳ ಸೇರಿದಂತೆ ಇನ್ನು ಹಲವು ಮುಖಂಡರು ಸರ್ಕಾರದ ನಡೆ ನಿಲುವಿನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇಡೀ ರಾಜ್ಯದ ಜನ ಎಷ್ಟು ಸಂಭ್ರಮ ಪಡ್ತಿದ್ರು. 4ನೇ ತಾರೀಕು 3 ಗಂಟೆ 10 ನಿಮಿಷಕ್ಕೆ ಆ ಕಪ್ಪುಗೂ ಬೆಲೆ ಇಲ್ಲ. ಆ ಕಪ್ಪು ನೀವೇನು ಸಂಭ್ರಮಾಚರಣೆ ಮಾಡ್ತಕ್ಕಂಥ ಜನರಿಗೆ ನೀವು ಶೋಕಾಚರಣೆ ಮಾಡ್ತಕ್ಕಂಥ ಬಹುಮಾನವನ್ನು ಕೊಟ್ರಿ. ಇಷ್ಟಾದ್ರೂ ವೇದಿಕೆಯಲ್ಲಿ ನಿಂತಿದ್ದಾರು ನಿಮ್ಮ ಮೊಮ್ಮಗ, ನಿಮ್ಮ ಮೊಮ್ಮಕ್ಕಳು, ನಿಮ್ಮ ಮಕ್ಕಳು, ಮತ್ತೆ ನಿಮ್ಮ ಬೇರೆಯವರನ್ನೆಲ್ಲ ಕರ್ಕೊಂಡು ಬಂದು ಕುಳಿಸ್ಕೊಂಡು ಏನ್ ತಪ್ಪು ನೀವು ಗೆದ್ದಿದ್ರ? ಈ ಸಂಭ್ರಮ ಬೇಕಾಗಿತ್ತ? ಮಾನ ಮರ್ಯಾದೆ 3 ಬಿಟ್ಟವ ದೊಡ್ಡ ಮನುಷ್ಯ ಅಂತ. ದೊಡ್ಡ ಮನುಷ್ಯರು ಯಾರು ಈ ರಾಜ್ಯದಲ್ಲಿ? ಸಿದ್ದರಾಮಯ್ಯ, DK ಶಿವಕುಮಾರ್. ಅವ್ರಿಗೆ ಮಾನ ಮರ್ಯಾದೆ ಇದ್ರೆ 11 ಜನ RCB ಘಟನೆಯಲ್ಲಿ ನಿಧನರಾದದ್ದನ್ನು ನೋಡಿ ಒಂದು ಕ್ಷಣನೂ ಇರದೆ ರಾಜೀನಾಮೆ ಕೊಟ್ಟು ಗೌರವದಿಂದ
ತನಿಖೆಗೆ ಅನುವು ಮಾಡಿಕೊಡಬೇಕಾಗಿತ್ತು. ಅಂತಿಮವಾಗಿ ಫ್ರೀಡಂ ಪಾರ್ಕ್ನಿಂದ ಸಿಎಂ ನಿವಾಸದ ಕಡೆ ತೆರಳಿ ತಮ್ಮ ಪ್ರತಿಭಟನೆ ದಾಖಲಿಸಲು ಬಿಜೆಪಿ ನಾಯಕರು ಮುಂದಾಗಿದ್ರು. ಈ ವೇಳೆ ಮುಂಜಾಗ್ರತಾ ಸಲುವಾಗಿ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದು ಕೆಲ ಸಮಯದ ನಂತರ ಬಿಡುಗಡೆಗೊಳಿಸಿದ್ರು. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.